ಪ್ರತಿಯೊಂದು ಕ್ಷಣದ ಅಪ್ಡೇಟ್ ಅನ್ನು ಟಿವಿ ನೈನ್ ಇವತ್ತಿನ ರಾತ್ರಿ ನಿಮಗೆ ನೀಡ್ತಾ ಇದೆ. ಪ್ರತಿಯೊಬ್ಬ ಭಾರತೀಯ ಗಮನಿಸಬೇಕಾದಂತ ವಿಚಾರಗಳು. ಹಾಗೆ ಭಾರತದ ಮೇಲೆ ಏರ್ ಸ್ಟ್ರೈಕ್ಗೆ ಬಂದಿದ್ದಂತ ಪೈಲಟ್ಗಳು ಜೈಸಲ್ಮರ್ನಲ್ಲಿ ಓರ್ವ ಪೈಲಟ್ ಅನ್ನು ವಶಕ್ಕೆ ಪಡೆಯಲಾಯಿತು. ಹಾಗೆ ಅಕ್ನೂರ್ನಲ್ಲಿ ಈಗ ಮತ್ತೊಬ್ಬ ಪಾಕ್ ಪೈಲಟ್ ನ ಬಂಧನ ಆಗಿದೆ. ಪಾಕಿಸ್ತಾನದ ಇಬ್ಬರು ಪೈಲಟ್ಗಳನ್ನ ಭಾರತ ವಶಕ್ಕೆ ಪಡೆದಿದೆ. ಭಾರತದ ಮೇಲೆ ಏರ್ ಸ್ಟ್ರೈಕ್ ಮಾಡೋಕೆ ಬಂದಿದ್ದಂತ ಪೈಲಟ್ಗಳು ಇಬ್ಬರನ್ನು ಕೂಡ ಜೀವಂತವಾಗಿ ಈಗ ಪೈಲಟ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಅಕ್ನೂರ್ನಲ್ಲಿ ಮತ್ತೊಬ್ಬ ಪಾಕ್ ಪೈಲಟ್ ನ ಬಂಧನ ಆಗಿದೆ. ಈಗ ಪಾಕಿಸ್ತಾನದ ಇಬ್ಬರು ಪೈಲಟ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಸೊ ಇದು ಪಾಕಿಸ್ತಾನಕ್ಕೆ ನುಗ್ಗಿ ಹೊಳಿತಿರುವಂತಹ ಭಾರತ. ಜೊತೆಗೆ ನೀವೀಗ ನೋಡ್ತಿರೋ ಹಾಗೆ ನಾವು ಕೊಡ್ತಿರುವಂತಹ ಅಪ್ಡೇಟ್, ಈಗ ಮತ್ತೊಬ್ಬ ಪೈಲಟ್ನನ್ನ, ಪಾಕಿಸ್ತಾನದ ಪೈಲಟ್ನನ್ನ ವಶಕ್ಕೆ ಪಡೆದಿರೋದು. ಇವರೆಲ್ಲರೂ ಕೂಡ ಬಂದು ಏರ್ ಸ್ಟ್ರೈಕ್ ಮಾಡಬೇಕು ಅಂತ ಬಂದಂಥವ್ರು. ಆದರೆ ಅವ್ರನ್ನೂ ಕೂಡ ಜೀವಂತವಾಗಿ ಭಾರತೀಯ ಸೇನೆ ಈಗ ವಶಕ್ಕೆ ಪಡೆದಿದೆ. ಏನೆಲ್ಲ ಪ್ರಯತ್ನಗಳನ್ನು ಪಾಕಿಸ್ತಾನ ಮಾಡಿದರೂ ಕೂಡ ಯಾವುದು ಇವತ್ತು ವರ್ಕೌಟ್ ಆಗೋ ರೀತಿಯ ಕಾಣ್ತಾ ಇಲ್ಲ. ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನು ಕೂಡ ಛಿದ್ರ ಮಾಡಿರುವಂಥ ಭಾರತೀಯ ಸೇನೆ. ಇನ್ನು ನಾಳೆ ನೋಡ್ತಾ ಇರಿ, ಪಾಕಿಸ್ತಾನದ ಪತ್ರಿಕೆ, ಅವರ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಕೂಡ ನಾವು ಅಷ್ಟು ಹೊಡೆದಾಕಿದ್ವಿ, ಏನೂ ಆಗಿಲ್ಲ, ನಮ್ಮ ಕಡೆ ದಾಳಿನೇ ಮಾಡಿಲ್ಲ ಅನ್ನೋದೆಲ್ಲ ಕೂಡ ಬರುತ್ತೆ. ಯಾಕಂದರೆ ಅದು ಅವರ ಪ್ರೊಪಗೆಂಡ. ಯಾವ ರೀತಿಯಾಗಿ ಸೆಟ್ ಮಾಡಬೇಕು, ಜೊತೆಗೆ ಅವ್ರು ತೋರಿಸ್ತಿರುವಂಥ ರೀತಿ ನೋಡಿದ್ರೆ ಭಾರತವೇ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರೋದು, ನಮಗೂ ಆ ಪಾಲ್ಗಾಮ್ ದಾಳಿಗೂ ಏನೂ ಲಿಂಕೇ ಇಲ್ಲ, ಏನು ಸಾಕ್ಷ್ಯ ಇದೆ ಪಾಕಿಸ್ತಾನದ್ದು ಒಂದು ಲಿಂಕ್ ಇದೆ ಅಂತ ಅವ್ರು ಕೇಳೋದು. ಆದರೆ ಪ್ರತಿಯೊಂದು ಕೂಡ ಈಗ ನಡೆಸ್ತಿರುವಂಥ ದಾಳಿಯಿಂದ ನಾವು ನೋಡ್ತಾ ಇದ್ರೆ ಉಗ್ರರ ಜೊತೆಗೆ ಇವರ ನಂಟು ಭಾಳ ಸ್ಪಷ್ಟವಾಗಿ ಇಡೀ ವಿಶ್ವದ ಮುಂದೆ ಗೊತ್ತಾಗ್ತದೆ. ವಿಶ್ವದ ಯಾವ ರಾಷ್ಟ್ರ ಕೂಡ ಬಹುತೇಕ ಅವರ ಸ್ನೇಹಿತರು ಚೀನಾ, ಟರ್ಕಿ ಬಿಟ್ಟರೆ ಬೇರೆ ಯಾರೂ ಕೂಡ ಒಪ್ಪೋಕೆ ಸಾಧ್ಯನೇ ಇಲ್ಲ ಅಂತ. ಪಾಕಿಸ್ತಾನ ಭಯೋತ್ಪಾದಕರ ಜೊತೆಗೆ ಬೆಸ್ತಿಲ್ಲ, ಅವ್ರ ಜೊತೆ ಬೆರೆತು ಅವರು ಅಟ್ಯಾಕ್ಗಳನ್ನು ಮಾಡ್ತಾ ಇಲ್ಲ ಅಂತ ಯಾವ ರಾಷ್ಟ್ರವೂ ಕೂಡ ವಿಶ್ವದಲ್ಲಿ ಒಪ್ಪೋಕೆ ಸಾಧ್ಯ ಇಲ್ಲ. ಅಂಥ ಒಂದು ದಟ್ಟ ದರಿದ್ರ ರೋಗಗ್ರಸ್ತ ರಾಷ್ಟ್ರ ಈಗ ದಾಳಿಯನ್ನು ಎದುರಿಸ್ತಾ ಇದೆ. ಭಾಳ ದಿನಗಳ ಉತ್ತರ, ಭಾಳ ದಿನಗಳ ಒಂದು ಬೇಗುದಿ ಈಗ ಹೊರಬರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಪಾಕ್ ದಾಳಿಯನ್ನು ವಿಫಲಗೊಳಿಸಿದಂಥ ಭಾರತ, ಲಾಹೋರ್ನ ಜಿನ್ನಾ ಮಾರ್ಕೆಟ್ ಧ್ವಂಸ ಆಗಿದ್ರೆ, ಇನ್ನು ಹಲವಾರು ದಾಳಿಗಳಾಗಿದೆ. ಅದರ ಬಗ್ಗೆ ಕೂಡ ವಿಜುವಲ್ಸ್ಗಳು ಬರ್ತಾ ಇದೆ ನಮಗೆ. ಕ್ವೆಟ್ಟಾದಲ್ಲಿ ಆಗಿರುವಂಥ ಅಟ್ಯಾಕ್, ಪಾಕ್ ಸೇನಾ ಕೇಂದ್ರದ ಕಚೇರಿಯ ಮೇಲೆ ಕ್ವೆಟ್ಟಾದಲ್ಲಿ ಅಟ್ಯಾಕ್ ಆಗಿದೆ. ಹಾಗೆ ಇನ್ನೊಂದು ಕಡೆ ಇವತ್ತು IPL ಮ್ಯಾಚ್ ಇತ್ತು, ಪಂಜಾಬ್ ವರ್ಸಸ್ ಡೆಲ್ಲಿ ಮ್ಯಾಚ್ ಇತ್ತು. ಅದನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಅದನ್ನು ಅಬಂಡನ್ ಮಾಡಲಾಯಿತು. ವಿಶೇಷ ರೈಲಿನ ಮೂಲಕ ಧರ್ಮಶಾಲಾದಿಂದ ಸ್ಥಳಾಂತರ ಮಾಡಲಾಗಿದೆ. ಜೊತೆಗೆ ಎಲ್ರಿಗೂ ಕೂಡ ಇರುವಂಥ ಪ್ರಶ್ನೆ, IPL ಕಂಟಿನ್ಯೂ ಆಗುತ್ತಾ ಅಥವಾ ಏನಾದರೂ ಡಿಸ್ಕಂಟಿನ್ಯೂ ಮಾಡ್ತಾರಾ, ಹೋಲ್ಡ್ ಮಾಡ್ತಾರಾ ಅಂತ. ನಾಳೆ ಒಂದು ಮಹತ್ವದ ಮೀಟಿಂಗ್ ಇದೆ IPL ಸಂಬಂಧಪಟ್ಟ ಹಾಗೆ. ಅದರಲ್ಲಿ IPL ಅನ್ನು ಕಂಟಿನ್ಯೂ ಮಾಡಬೇಕಾ, ಮಾಡೋದಾದರೂ ಕೂಡ ಯಾವ ಒಂದು ಸ್ಟೇಡಿಯಂಗಳಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ನಡೆಯುತ್ತೆ. ನಾಳೆ ಒಂದು ಅಫಿಷಿಯಲ್ ಇನ್ಫಾರ್ಮೇಷನ್ ಬರಬಹುದು. IPL ಏನಾದರೂ ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸಿ ಹಾಗೆ ಮತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಮುಂದುವರಿಸ್ತಾರ ಗೊತ್ತಿಲ್ಲ. IPL ವಿಚಾರವಾಗಿ ಏನು ಕ್ಲಾರಿಟಿ ಸಿಗುತ್ತೆ ಅಂತ. ಇದು ಆಪರೇಷನ್ ಸಿಂಧೂರ್ ಚಾಪ್ಟರ್ 2 ಸದ್ಯಕ್ಕೆ ಅಪ್ಡೇಟನ್ನು ಈ ಹೊತ್ತಿಗೆ ನಿಮಗೆ ನೀಡ್ತಾ ಇದ್ದೀವಿ. ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ನಾನ್ ಸ್ಟಾಪ್ ಕವರೇಜನ್ನು TV9 ಕನ್ನಡ ನಿಮಗೆ ನೀಡ್ತಾ ಇದೆ. ಒಂದು ಕಡೆ ಗಡಿಯಲ್ಲಿ ಈಗ ಭಾರತ ಮತ್ತು ಪಾಕಿಸ್ತಾನ ಯೋಧರ ನಡುವೆ ಫೈರಿಂಗ್ ಮುಂದುವರಿತಾ ಇದೆ. ಇನ್ನೊಂದು ಕಡೆ ನೌಕಾದಳ, ಭೂಸೇನೆ, ವಾಯುಸೇನೆ ಎಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕನ್ನು ಮಾಡ್ತಾ ಇರೋದು. ಇಸ್ಲಾಮಾಬಾದ್ ಸೇರಿದ ಹಾಗೆ ಕರಾಚಿ, ರಾವಲ್ಪಿಂಡಿ, ಲಾಹೋರ್, ಪೇಶಾವರ ಎಲ್ಲ ಕಡೆ ಕೂಡ ಭಾರತ ದಾಳಿಯನ್ನು ಮಾಡ್ತಾ ಇದೆ.